ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 3 ಕರ್ಮಯೋಗ. ಇದರಿಂದ ನಾವು 6ನೇ ಶ್ಲೋಕವನ್ನ ತಿಳ್ಕೊಳ್ತಾ ಇದ್ವಿ. ಇಂದಿನ ಭಾಗದಲ್ಲಿ ನಾವು ಕರ್ಮೇಂದ್ರಿಯಾಣಿ ಅನ್ನೋದು ಯಾವುದ್ರ ಬಗ್ಗೆ, ಯಾವ ಇಂದ್ರಿಯದ ಬಗ್ಗೆ ಹೇಳ್ತಾ ಇದ್ದಾರೆ. ಹಠಪೂರ್ವಕವಾಗಿ ತಡೆಯೋದು ಅಂತಂದ್ರೆ ಏನು, ಅದಕ್ಕೆ ಅರ್ಥವನ್ನ ತಿಳ್ಕೊಂಡ್ವಿ. ಈಗ ಮುಂದಿನ ಪ್ರಶ್ನೆ ಏನು ಅಂತ ತಿಳ್ಕೊಳ್ಳೋಣ. ಒಂದು ವೇಳೆ ಯಾವ ಸಾಧಕನಾದ್ರೂ ಭಗವಂತನ ಧ್ಯಾನ ಮಾಡೋದಕ್ಕೋಸ್ಕರ ಅಥವಾ ಇಂದ್ರಿಯಗಳನ್ನ ವಶ ಮಾಡಿಕೊಳ್ಳೋದಕ್ಕೋಸ್ಕರ ಹಠದಿಂದ ತನ್ನ ಇಂದ್ರಿಯಗಳನ್ನ ವಿಷಯಗಳಿಂದ ಹಿಂದಕ್ಕೆ ತಗೊಳ್ಳುವಂತ ಪ್ರಯತ್ನ ಮಾಡಿದಾಗ ಅವನ ಮನಸ್ಸು ವಶವಾಗದೇ ಇರುವ ಕಾರಣ ಅವನಿಂದ ವಿಷಯಗಳ ಚಿಂತನೆ ಆದ್ರೆ ಅವನು ಕೂಡ ಮಿಥ್ಯಾಚಾರಿಯಾಗಿದ್ದಾನ ಅಂತನ್ಬಿಟ್ಟು ಪ್ರಶ್ನೆ. ಹಿಂದಿನ ಒಂದು ಪ್ರಶ್ನೆಯಲ್ಲಿ ಏನ್ ತಿಳ್ಕೊಂಡ್ವಿ, ಹಠಪೂರ್ವಕವಾಗಿ ಅವನು ಕೆಲಸಗಳನ್ನ ಮಾಡದೆ ಸುಮ್ಮನೆ ಇರ್ತಾನಲ್ಲ, ಅವನು ಮಿಥ್ಯಾಚಾರಿ ಅಂತ ಹೇಳಿದ್ರು. ಆದ್ರೆ ಒಳಗಡೆಯಿಂದ ಅವನಿಗೆ ಆಸೆ ಇರುತ್ತೆ ಅದನ್ನ ಅನುಭವಿಸ್ಬೇಕು ಅಂತ. ಅದಕ್ಕೆ ಇಲ್ಲಿ ಏನ್ ಕೇಳ್ತಾ ಇದ್ದಾರೆ, ಒಬ್ಬ ಸಾಧಕ ಇರ್ತಾನೆ, ಅವನು ಭಗವಂತನ ಧ್ಯಾನ ಮಾಡೋದಕ್ಕೆ ಅಥವಾ ತನ್ನ ಇಂದ್ರಿಯಗಳನ್ನ ನಿಗ್ರಹಣೆ ಮಾಡಬೇಕು ಅಂತ ಹೇಳಿದ್ದಾರೆ ಭಕ್ತಿ ಮಾರ್ಗದಲ್ಲಿ ಅಥವಾ ಧ್ಯಾನ ಮಾರ್ಗದಲ್ಲಿ. ಅದಕ್ಕೆ ನಾನು ನನ್ನ ಮನಸ್ಸನ್ನ ಹತೋಟಿಯಲ್ಲಿ ಇಟ್ಕೋಬೇಕು, ನನ್ನ ಇಂದ್ರಿಯಗಳನ್ನ ನಾನು ಕಂಟ್ರೋಲ್ ಮಾಡಬೇಕು ಅಂತ ಮಾಡ್ತಾ ಇದ್ದಾಗ ಅವನ ಮನಸ್ಸು ಹೋಗ್ತಾ ಇರುತ್ತಲ್ಲ, ವಶ ಆಗೋದಿಲ್ಲ. ಅವನ ಮನಸ್ಸು ಮತ್ ಅದೇ ವಿಷಯಗಳ ಕಡೆ ಹೋಗ್ತಾ ಇರುತ್ತಲ್ಲ, ಅಂದ್ರೆ ಅವನಿಗೆ ವಿಷಯಗಳ ಚಿಂತನೆ ಆಗುತ್ತಲ್ವಾ, ಅದು ಕೂಡ ಮಿಥ್ಯಾಚಾರನ ಅಂತ ಕೇಳ್ತಾ ಇದ್ದಾರೆ. ಅಂದ್ರೆ ಅವನು ಕೂಡ ಮಿಥ್ಯಾಚಾರಿ ಆಗ್ತಾನ ಅಂತಂದ್ಬಿಟ್ಟು ಪ್ರಶ್ನೆ. ಈಗ ನಮ್ಗೆ ಇದಕ್ಕೆ ಉತ್ತರ ಗೊತ್ತಿರುತ್ತೆ, ಅವನು ಹೇಗೆ ಮಿಥ್ಯಾಚಾರಿ ಆಗ್ತಾನೆ ಅಂತಂದ್ಬಿಟ್ಟು, ಅಥವಾ ಅವನು ಮಾಡ್ತಾ ಇರೋದು ಮಿಥ್ಯಾಚಾರಿ ಅನ್ನಿಸ್ಕೊಳಲ್ಲ ಅಂತಂದ್ಬಿಟ್ಟು ಉತ್ತರ ಏನು ಅಂತಂದ್ರೆ, ಅವನು ನಿಜವಾಗ್ಲೂ ಮಿಥ್ಯಾಚಾರಿ ಅಲ್ಲ. ಯಾಕೆ? ಅವನೊಬ್ಬ ಸಾಧಕ ಆಗಿದ್ದಾನೆ. ಮಿಥ್ಯಾಚಾರಿಯ ಹಾಗೆ ಅವನು ಮನಸ್ಸಿನಿಂದ ವಿಷಯಗಳನ್ನ ಚಿಂತನೆ ಮಾಡಬೇಕಾಗಿರೋದು ಅವನ ಉದ್ದೇಶ ಅಲ್ಲ. ಅವನೇನೋ ಇಂದ್ರಿಯಗಳನ್ನಷ್ಟೇ ಅಲ್ಲ, ಮನಸ್ಸನ್ನೂ ಕೂಡ ಅವನು ತಡೆಯೋದಕ್ಕೆ ಬಯಸ್ತಾ ಇದ್ದಾನೆ, ಅವನು ಇಷ್ಟಪಡ್ತಾ ಇದ್ದಾನೆ. ಹೌದು, ನನ್ನ ಮನಸ್ಸನ್ನ ನಾನು ಕಂಟ್ರೋಲ್ ಮಾಡಬೇಕು ಅಂತ ಅಂದ್ಬಿಟ್ಟು ಅವನಿಗೆ ಒಳಗಡೆಯಿಂದ ಆಸಕ್ತಿ ಇಲ್ಲ. ನಾನು ಧ್ಯಾನ ಮಾಡಬೇಕು, ನಾನು ಭಗವಂತನನ್ನ ಪಡಿಬೇಕು, ನನ್ನ ಇಂದ್ರಿಯಗಳನ್ನ ವಶ ಮಾಡ್ಕೋಬೇಕು, ನನ್ನ ಮನಸ್ಸನ್ನ ಕಂಟ್ರೋಲ್ ಮಾಡ್ಕೋಬೇಕು ಅನ್ನೋದು ಅವನ ಮನಸ್ಸಿನ ಬಯಕೆ ಆಗಿದೆ. ಆದ್ರೆ ಅವನು ಅಭ್ಯಾಸ ಮಾಡ್ತಾ ಇದ್ದಾನಲ್ವಾ, ಆದ್ರೆ ಹಿಂದೆ ಅವನು ಮಾಡಿ ಮಾಡಿ ಅಭ್ಯಾಸ ಆಗ್ಬಿಟ್ಟಿರುತ್ತೆ ಆ ಇಂದ್ರಿಯಗಳ ಮೂಲಕ ಆ ಕೆಲಸಗಳನ್ನ. ಸೊ ಅಭ್ಯಾಸ, ಆಸಕ್ತಿ ಮತ್ತೆ ಸಂಸ್ಕಾರದ ವಶದಿಂದ ಅವನ ಮನಸ್ಸು ಏನು ಮಾಡುತ್ತೆ, ಬಲವಂತವಾಗಿ ವಿಷಯಗಳ ಕಡೆ ಹೊರಟು ಹೋಗ್ತಾ ಇರುತ್ತೆ. ಯಾಕಂದ್ರೆ ಅದನ್ನ ಅನುಭವಿಸಿ ಅವನಿಗೆ ರೂಢಿ ಆಗ್ಬಿಟ್ಟಿರುತ್ತೆ, ಆಸಕ್ತಿ ಇರುತ್ತೆ ಆ ವಿಷಯದಲ್ಲಿ, ಮತ್ತೆ ಹಿಂದಿನ ಸಂಸ್ಕಾರ ಕೂಡ ಉಳಿದಿರುತ್ತಲ್ವಾ, ಅದರಿಂದ ಮತ್ತೆ 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 ಆ ವಿಷಯಗಳ ಕಡೆನೇ ಅದು ಹೋಗ್ತಾ ಇರುತ್ತೆ. ಅದಕ್ಕೋಸ್ಕರ ಇದರಲ್ಲಿ ಅವನ ದೋಷ ಏನೂ ಇಲ್ಲ. ಆರಂಭ ಕಾಲದಲ್ಲಿ ಹೀಗಾಗೋದು ಸ್ವಾಭಾವಿಕ ಅಂತ ಹೇಳಿದ್ದಾರೆ. ಒಬ್ಬ ಸಾಧಕ, ಈಗ ನಮ್ಮನ್ನೇ ತಗೊಳ್ಳೋಣ, ನಾವು ಇದನ್ನ ಮಾಡಿರ್ತೀವಿ, ನಮಗೂ ಕೂಡ ಇದರ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಈಗ ನಾವು ಒಂದು ಮಾಲೆ ಜಪ ಮಾಡಬೇಕು ಅಂತ ಕೂತಿರ್ತೀವಿ ಅಂತ ಇಟ್ಕೊಳ್ಳಿ. ಆ ಜಪಮಾಲೆಯನ್ನ ಹಿಡ್ಕೊಂಡಿದ ತಕ್ಷಣನೇ ಅಲ್ಲಿವರೆಗೂ ಏನೂ ಇರೋದಿಲ್ಲ. ಅದನ್ನ ಹಿಡ್ಕೊಂಡು ನಾವು ಮಾಡೋದಕ್ಕೆ ಶುರು ಮಾಡ್ತೀವೋ ಇಲ್ವೋ, ನಮ್ಮ ಮನ್ಸು ಏನು ಮಾಡುತ್ತೆ, ಆ ಕಡೆ ಈ ಕಡೆ ಹೋಗೋದಕ್ಕೆ ಶುರು ಮಾಡ್ತಾ ಇರುತ್ತೆ. ಯಾಕೆ? ಅದಕ್ಕೆ ಇದರಲ್ಲಿ ಆಸಕ್ತಿ ಇರೋದಿಲ್ಲ, ಇದರ ಸಂಸ್ಕಾರ ಇರೋದಿಲ್ಲ, ಇದರ ಅಭ್ಯಾಸ ಇರೋದಿಲ್ಲ. ಈಗ ಅಭ್ಯಾಸವನ್ನ ಮಾಡ್ತಾ ಇದ್ದೀವಲ್ವಾ, ಅದಕ್ಕೋಸ್ಕರ ಹಿಂದಿನ ಅಭ್ಯಾಸಗಳೇ ಅವನಿಗೆ ಇಷ್ಟ ಆಗುತ್ತೆ, ಐಹಿಕ ಪ್ರಪಂಚದಲ್ಲಿ ಹೋಗಿ ಹೋಗಿ ಮುಳುಗೋದು. ಅದಕ್ಕೋಸ್ಕರ ಏನ್ ಮಾಡುತ್ತಾ ಮನ್ಸು ಮತ್ತೆ 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 ಓಡೋಗ್ತಾ ಇರುತ್ತೆ ಐಹಿಕ ಪ್ರಪಂಚದ ವಿಷಯಗಳ ಕಡೆಗೆ. ಆದ್ರೆ ನಾವೇನ್ ಮಾಡ್ಬೇಕು, ಅದನ್ನ ಎಳ್ಕೊಂಬಂದು ಇಲ್ಲಿ ನಿಲ್ಲಿಸ್ಬೇಕು. ನಿಲ್ಲಿಸ್ತಾ 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 ಏನಾಗುತ್ತೆ, ಇದು ಅದಕ್ಕೆ ಅಭ್ಯಾಸ ಆಗ್ತಾ ಹೋಗುತ್ತೆ, ಇದರಲ್ಲಿ ಅದಕ್ಕೆ ಆಸಕ್ತಿ ಬರ್ತಾ ಹೋಗುತ್ತೆ, ಇದೇ ಅದರ ಸಂಸ್ಕಾರ ಕೂಡ ಆಗುತ್ತೆ. ಅಂದ್ರೆ ಮುಂದೆ ಕೂಡ ನಮಗದು ಬರುತ್ತೆ ಅನ್ನೋದು ಇದರ ಅರ್ಥ. ಅಂದ್ರೆ ಏನು, ಈಗ ಒಬ್ಬ ಸಾಧಕ ಸಾಧನೆ ಮಾಡುವಂತ ಸಮಯದಲ್ಲಿ ಅವನ ಮನಸ್ಸೇನಾದ್ರೂ ಬಲವಂತವಾಗಿ ವಿಷಯಗಳ ಕಡೆಗೆ ಹೋಗ್ತಾ ಇದ್ರೆ, ಅದು ಅವನು ಮಾತು ಕೇಳ್ತಾ ಇಲ್ಲ, ಅವನಿಗೆ ಮತ್ತೆ ಮತ್ತೆ ಆ ವಿಷಯಗಳಲ್ಲೇ ಆಸಕ್ತಿ ಬರ್ತಾ ಇದೆ ಅಂತಂದ್ರೆ ಅದರಲ್ಲಿ ಅವನ ದೋಷ ಏನೂ ಇಲ್ಲ. ಯಾಕೆ ಅಂತಂದ್ರೆ ಇದು ಹಿಂದಿನ ಸಂಸ್ಕಾರ ವಶದಿಂದ, ಹಿಂದಿನ ಆಸಕ್ತಿಯ ವಶದಿಂದ, ಹಿಂದಿನ ಅಭ್ಯಾಸ ಬಲದಿಂದ ಆ ರೀತಿ ಆಗ್ತಾ ಇರತ್ತೆ. ಆದರೆ ಸ್ಟಾರ್ಟಿಂಗಲ್ಲಿ ಹೀಗಾಗುತ್ತೆ, ಆದರೆ ನಾವು ಅದನ್ನೇ ಕಂಟಿನ್ಯೂಸ್ ಆಗಿ ಮಾಡ್ತಾ ಹೋದಾಗ ಅದು ವಾಪಸ್ಸು ಅಲ್ಲಿಗೆ ಬಂದ್ಬಿಡುತ್ತೆ. ಈಗ ಎಕ್ಸಾಂಪಲ್ಗೆ, ಈಗ ನಾವು ಸತ್ಸಂಗವನ್ನ
ಶುರು ಮಾಡಿದಾಗ ನಮ್ಮ ಮನಸ್ಸು ಹೇಗಿತ್ತು, ಯಾವಾಗಲೂ ನಾವು ಟಿ ವಿ ನೋಡೋದು ಅಥವಾ ಬೇರೆಯವ್ರ ಜೊತೆ ಕೂತ್ಕೊಂಡು ಗಾಸಿಪ್ ಮಾಡೋದು, ಈ ರೀತಿ ಏನೋ ಒಂದು ಮಾಡ್ತಾ ಇದ್ವಿ. ಅಂದರೆ ಏನು, ಐಹಿಕ ವಿಷಯಗಳಲ್ಲಿ ನಮಗೆ ಆಸಕ್ತಿ ಇತ್ತು. ಆಮೇಲೆ ಅದೇ ನಮ್ಮ ಒಂದು ಗುಣ ಆಗಿತ್ತು, ಅದೇ ನಮ್ಮ ಸಂಸ್ಕಾರ ಆಗಿತ್ತು, ಅದಕ್ಕೆ ನಾವು ಅದನ್ನು ಮಾಡ್ತಾ ಇದ್ವಿ. ಆದರೆ ಒಂದು ಸರಿ ನಾವು ಯಾವಾಗ ಈ ಸತ್ಸಂಗದಲ್ಲಿ ಭಾಗಿಯಾಗೋದನ್ನ ಶುರು ಮಾಡಿದ್ವೋ ಆಗ ನಮಗೆ ಇದರಲ್ಲಿ ಆಸಕ್ತಿ ಬರೋದಕ್ಕೆ ಶುರುವಾಯಿತು. ಆದರೆ ಫಸ್ಟ್ ಏನಾಯಿತು, ಇದನ್ನು ಇವು ಕೇಳಬೇಕಾ, ಯಾವುದಾದ್ರೂ ಒಂದು ಯೂಟ್ಯೂಬಲ್ಲಿ ಏನಾದರೂ ನೋಡೋಣ, ಬೇರೆದೇನಾದರೂ ನೋಡೋಣ ಅಂತ ತೆಗೆದುಬಿಟ್ಟು ನೋಡೋದು, ಅಥವಾ ಯಾವುದಾದ್ರೂ ಫಿಲಮ್ ನೋಡೋಣ ಅಂತ ನೋಡೋದು, ಅಥವಾ ಯಾವುದ್ರಲ್ಲಿ ನಮ್ಗೆ ಆಸಕ್ತಿ ಇರುತ್ತೋ ಆ ವಿಷಯಗಳನ್ನು ಮಾಡ್ತಾ ಇದ್ವಿ. ಆದರೆ ನಮಗೆ ಈ ಸತ್ಸಂಗದಲ್ಲಿ ಆಸಕ್ತಿ ಅನ್ನೋದು ಇರಲಿಲ್ಲ. ಆದರೆ ಯಾರೋ ಒಬ್ರು ಹೇಳ್ತಾರೆ ಅಂತ ಇಟ್ಕೊಳ್ಳಿ, ಇಲ್ಲ ಪ್ರತಿದಿನ ಕೇಳಬೇಕು, ಆಗ ನಮ್ಗೆ ಒಳ್ಳೇದಾಗುತ್ತೆ, ಅಥವಾ ನಮಗೆ ಪುಣ್ಯ ಬರುತ್ತೆ, ಅಥವಾ ನಾವು ಆಧ್ಯಾತ್ಮಿಕದಲ್ಲಿ ಮುಂದುವರಿಯೋದಕ್ಕಾಗುತ್ತೆ, ಈ ರೀತಿ ಒಳ್ಳೆಯ ವಿಷಯಗಳನ್ನು ಯಾರೋ ಒಬ್ರು ಹೇಳಿರೋದು ನಮ್ಮ ಮನಸ್ಸಿಗೆ ನೆಟ್ಟಾಗ ಏನಾಗುತ್ತೆ, ನಾವು ನಮ್ಗೆ ಇಷ್ಟ ಇಲ್ಲ ಅಂತಂದ್ರೂ ಬೈ ಫೋರ್ಸಾಗಿ ಕೂತ್ಕೊಂಡು ನಾವು ಕೇಳೋದಕ್ಕೆ ಶುರು ಮಾಡ್ತೀವಿ ಸತ್ಸಂಗವನ್ನು. ಆಯಿತಾ, ನಮ್ಗೆ ಇಷ್ಟ ಇರುತ್ತೋ ಇಲ್ವೋ ಆ ಮನಸ್ಸು ಅಲ್ಲಲ್ಲಿ ಓಡೋಗ್ತಾ ಇರುತ್ತೆ. ಇಲ್ಲಿ ಕೂತಿರ್ತೀವಿ ಸತ್ಸಂಗದಲ್ಲಿ, ಅಯ್ಯೋ ಅಲ್ಲಿ ಏನಾಗೋಯ್ತೋ, ಸೀರಿಯಲ್ ಏನಾಯಿತೋ, ಇಷ್ಟು ಗಂಟೆಗೆ ಬರುತ್ತೆ, ಏನು ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಮನೆ ಕೆಲಸದಲ್ಲಿ, ಅಥವಾ ಹೊರಗಡೆದೇನೋ ಒಂದು ವಿಷಯ, ಈ ಕಡೆ ನಮ್ಮ ಮನಸ್ಸು ಹೋಗ್ತಾನೇ ಇರುತ್ತೆ. ಆದರೆ ನಾವು ಕಂಟಿನ್ಯೂಸ್ ಆಗಿ ಯಾವಾಗ ಅದಕ್ಕೆ ಇಲ್ಲ ನೀನು ಇವತ್ತು ಇದನ್ನು ಕೇಳಲೇಬೇಕು ಅಂತ ಕೂರಿಸ್ತೀವೋ, ಆ ಮನಸ್ಸನ್ನು ಕೂತ್ಕೊಂಡು ಕೇಳೋದಕ್ಕೆ ಶುರು ಮಾಡ್ತೀವೋ, ಕೇಳ್ತಾ 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 ಏನಾಗುತ್ತೆ, ಇದರ ರುಚಿ ಅದಕ್ಕೆ ಸಿಗುತ್ತೆ, ಇದರ ಅಭ್ಯಾಸ ಅದಕ್ಕಾಗುತ್ತೆ, ಇದರಲ್ಲಿ ಅದಕ್ಕೆ ಆಸಕ್ತಿ ಬರುತ್ತೆ, ಇದರ ಒಂದು ಬೀಜ ನಮ್ಮ ಒಳಗಡೆ ಬಿತ್ತುತ್ತಲ್ವಾ, ಅದು ಅಲ್ಲಿ ಮೊಳಕೆ ಹೊಡೆಯೋದಕ್ಕೆ ಶುರುವಾಗುತ್ತೆ. ಅಂದರೆ ಇದೇ ಇಷ್ಟ ಆಗೋದಕ್ಕೆ ಶುರುವಾಗುತ್ತೆ. ಆಗ ಅದು ಆ ಕಡೆಗೆ ಹೋಗೋದಿಲ್ಲ. ಈಗ ನಾವಿರೋ ಸ್ಟೇಜ್ಗೂ ನಾವು ತಾಳೆ ಹಿಡಿದು ನೋಡಿದಾಗ ಮುಂಚೆಗಿಂತ ನಮಗೆ ಈಗ ಸತ್ಸಂಗದಲ್ಲಿ ಆಸಕ್ತಿ ಅನ್ನೋದು ಬಂದಿರುತ್ತೆ, ಅಭ್ಯಾಸ ಅನ್ನೋದು ಬಂದಿರುತ್ತೆ, ಮನಸ್ಸಿಗೆ ಅದು ಇಷ್ಟ ಕೂಡ ಆಗ್ತಾ ಇರುತ್ತಲ್ವಾ. ಆ ರೀತಿಯ ವಿಚಾರ. ಅವನು ಮನಸ್ಸು ಹೋಗ್ತಾ ಇದ್ರೂ ಪರವಾಗಿಲ್ಲ, ಇದು ಸ್ವಾಭಾವಿಕ ಶುರುವಲ್ಲಿ ಈ ರೀತಿ ಆಗೋದು. ಅದರಿಂದ ಅವನು ಮಿಥ್ಯಾಚಾರಿ ಅಂತ ಅನ್ನಿಸ್ಕೊಳ್ಳೋದಿಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.